ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನಿವತ್ತು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮಕ್ಕೆ ಬಂದಿದ್ದೀನಿ. ನಿಟ್ಟೂರು ಗ್ರಾಮದಲ್ಲಿ ಅಶೋಕನ ಶಾಸನಗಳಿಂದ ಈ ಹೆಸರು ಪ್ರಖ್ಯಾತಿಯನ್ನು ಪಡೆದಿದೆ. ನಮಗೆ ಅಶೋಕ ಅಂದ್ಕೊಳ್ಳೆ, ಆತನ ಶಾಸನಗಳು ಅಂದ್ಕೊಳ್ಳೆ ಕನ್ನಡಿಗರಿಗೆ ಏನೋ ಒಂದು ಭಾವನಾತ್ಮಕ ಸಂಬಂಧ. ಯಾಕಂದರೆ ದೇವನಾಮ ಪ್ರಿಯ ಎಂತಕ್ಕಂಥ ಹೆಸರನ್ನು ನಮ್ಮ ಕರ್ನಾಟಕದ ಶಾಸನಗಳಲ್ಲಿ ಕಾಣ್ತೀವಿ. ಹಾಗೆ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿರತಕ್ಕಂಥ ಈ ನಿಟ್ಟೂರು ಅಂತಕ್ಕಂಥ ಗ್ರಾಮದಲ್ಲಿ ಕೂಡ ಬೆಟ್ಟದ ಬಂಡೆಗಳಲ್ಲಿ ಅಶೋಕನ ಶಾಸನಗಳು ಕಂಡುಬರುವುದು ಭಾಳಷ್ಟು ವಿಶೇಷವಾಗಿರುವಂಥದ್ದು. ನಮಗೆ ಕೊಪ್ಪಳದಲ್ಲಿ ಒಂದು 2 ಶಾಸನಗಳು ಕಂಡುಬರ್ತವೆ. ಹಾಗೆ ಚಟ್ಟಿಂಗರಾಮೇಶ್ವರ, ಮೊಳಕಾಲ್ಮೂರು ತಾಲೂಕು ಅಲ್ಲಿನೂ ಕಂಡುಬರ್ತವೆ. ಇನ್ನಷ್ಟು ಹೆಚ್ಚಿನ ಶಾಸನಗಳು ಕರ್ನಾಟಕದಲ್ಲಿ ಕಂಡು ಬಂದರೂ ಕೂಡ ಈ ಒಂದು ನಿಟ್ಟೂರು ಅಂತಕ್ಕಂಥ ಕುಗ್ರಾಮದ ನಡುವೆ ಈ ಶಾಸನ ಕಂಡುಬರೋದು ಭಾಳಷ್ಟು ವಿಶೇಷವಾಗಿದ್ದು, ಬನ್ನಿ ಸ್ನೇಹಿತರೆ, ಆ ಶಾಸನದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿಗಳು ಸಿಗ್ತಾ ಇಲ್ಲ. ನಾನು ಗೂಗಲಲ್ಲಿ ನೋಡಿದೆ, ಅಲ್ಲಿ ಕೂಡ ಒಂದು ಯಾವುದೇ ಸಾರಾಂಶಗಳಿಲ್ಲ. ಸಾಕಷ್ಟು ದೊಡ್ಡ ಶಾಸನ ಆಗಿರೋದ್ರಿಂದ ಇದು ನಿಮ್ಗೇನಾದರೂ ಗೊತ್ತಿದ್ರೆ ನೀವು ಗೂಗಲ್ ಮೀಡಿಯಾ ಮುಖಾಂತರ ನೋಡ್ಕೊಳ್ಳೋ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇನ್ಯಾಕೆ ಥರ ಆ ಶಾಸನವನ್ನು ತೋರಿಸ್ತೀನಿ. ಸ್ನೇಹಿತರೆ, ಇದೇ ನೋಡ್ರಿ ನಿಟ್ಟೂರಲ್ಲಿರ್ತಕ್ಕಂಥ ಅಶೋಕನ ಶಾಸನ. ನಾವು ಕನಗಿರಿಯನ್ನು ಅಶೋಕನ ದಕ್ಷಿಣ ಪ್ರಾಂತದ ರಾಜಧಾನಿ ಅಂತ ಕರಿತೀವಿ. ಆದರೆ ಎಲ್ಲೂ ಕೂಡ ಅಲ್ಲಿ ಶಾಸನಗಳು ನಮಗೆ ಕಂಡುಬರೋದಿಲ್ಲ. ಆ ವಾದವನ್ನು ತಳ್ಳಿ ಹಾಕುತ್ತಾ ಇಲ್ಲಿ ನೋಡ್ತಿರ್ಬೋದು ನೀವು ಅಶೋಕನ ಒಂದು ಶಿಲಾಶಾಸನ. ಇನ್ನೂ ಕೂಡ ಇವು ರಕ್ಷಣೆಗೆ ಒಳಪಟ್ಟಿರೋದ್ರಿಂದ ನಮ್ಗೆ ಇನ್ನೂ ಕೂಡ ಅಕ್ಷರಗಳು ಕಂಡುಬರ್ತಾ ಇದ್ದಾವೆ. ಇದು ನಿಜಕ್ಕೂ ನಮಗೆ ಸುದೈವ ಅಂತ ಹೇಳ್ತಿರ್ಬೋದು. ಯಾಕಂದರೆ ಕೇಂದ್ರ ಸರ್ಕಾರ ಅಶೋಕನ ಶಾಸನಗಳಿಗೆ ಕೊಟ್ಟಷ್ಟು ಮಹತ್ವ ಬೇರೆ ಯಾವುದೇ ಸ್ಮಾರಕಗಳಿಗೆ ಕೊಟ್ಟಿಲ್ಲ. ಹಾಗಾಗಿ ಈ ಮಂಟಪವನ್ನು ನಿರ್ಮಿಸಿ ಇದರ ರಕ್ಷಣೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಈ ಬಂಡೆ ನೋಡಿದ್ರೆ ಇದು ಕೆಂಪು ಕಲ್ಲಿನ ಬಂಡೆ ಆಗಿದ್ದು ಅಲ್ಲಿ ಆ ಒಂದು ಶಾಸನವನ್ನು ಕೆತ್ತಿರುವಂಥದ್ದು. ನೀವು ನೋಡ್ತಿರೋದು ಎಷ್ಟು ದೊಡ್ಡದಾಗಿರ್ತಕ್ಕಂಥ ಶಾಸನ. ಈ ಕೆಳಬದಿಯಲ್ಲೂ ಕೂಡ ಶಾಸನಗಳು ನಮಗೆ ಕಂಡುಬರ್ತವೆ. ಈ ಕೆಳಬದಿಯಲ್ಲಿರ್ತಕ್ಕಂಥ ಎಲ್ಲ ಕಡೆಯೂ ಶಾಸನಗಳು ಕಂಡುಬರುವಂಥದ್ದು. ಇದು ಭಾಳಷ್ಟು ಮಹತ್ವವಾಗಿರ್ತದೆ. ಅಶೋಕ ಸಾಕಷ್ಟು ಬಾರಿ ಕರ್ನಾಟಕಕ್ಕೆ ಭೇಟಿ ನೀಡಿದ್ದ ಅನ್ನುವಂಥ ಮಾಹಿತಿ ನಮಗೆ ಕಂಡುಬರುವಂಥದ್ದು. ಹಾಗೆ ಈ ಬಂಡೆ ಹೇಗಿದೆ, ಹಾಗೆ ನಮ್ಮ ನೇರಕ್ಕಿರ್ತಕ್ಕಂಥ ಬಂಡೆಯಲ್ಲೂ ಕೂಡ ಶಾಸನಗಳನ್ನು ಕೆತ್ತಿಸಿದರೆ ಅದನ್ನು ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ನೇರಕ್ಕಿರುವಂಥ ಶಾಸನದ ಎದುರಿಗೇ ಮತ್ತೊಂದು ಶಾಸನ ಈ ಬಂಡೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಈ ಬಂಡೆಯಲ್ಲಿ ಈ ಶಾಸನವನ್ನು ಕೆತ್ತಿರುವಂಥದ್ದು. ನಮಗೆ ಅಕ್ಷರಗಳು ಸಾಕಷ್ಟು ಮಾಸಿ ಹೋಗಿರೋದ್ರಿಂದ ಈ ಬದಿಯಲ್ಲಿ ನಾವು ನೋಡ್ಬೋದು ಅಶೋಕನ ಶಾಸನ ಕೆತ್ತಿರುವಂಥದ್ದು. ನಿಜಕ್ಕೂ ಕನ್ನಡಿಗರಿಗೆ ಭಾಳಷ್ಟು ಮಹತ್ವಪೂರ್ಣ ಆಗಿರ್ತಕ್ಕಂಥ ಶಾಸನ ಈ ನಿಟ್ಟೂರು ಗ್ರಾಮದಲ್ಲಿರ್ತಕ್ಕಂಥ ಶಾಸನ. ಈ ಭಾಗದಲ್ಲಿ ನಮ್ಮ ಪುರಾತತ್ವ ಇಲಾಖೆಯವರು ಕೇವಲ ಒಂದು ಬೋರ್ಡ್ ಮಾತ್ರ ಹಾಕಿದ್ದಾರೆ. ಅದು ದಂಡದ್ದು ಮತ್ತು ಜೈಲು ಶಿಕ್ಷೆ ಇದನ್ನೇನು ಹಾನಿ ಮಾಡಿದರೆ, ಆದರೆ ಅದರ ಸಾರಾಂಶವನ್ನು ಬರೆದು ಹಾಕುವಲ್ಲಿ ಅವರು ವಿಫಲ ಆಗಿದ್ದಾರೆ. ಯಾಕಂದರೆ ಅದು ನಮ್ಮ ದುರ್ದೈವ ಅಂತ ಹೇಳ್ಬೋದು. ಸಾಕಷ್ಟು ಸಾವಿರಾರು ವರ್ಷಗಳಿಂದ ನಿಂತಿರ್ತಕ್ಕಂಥ ಈ ಶಾಸನಕ್ಕೆ ಅದರ ಮಾಹಿತಿನೇ ಹಾಕೋಕ್ಕೆ ನಮ್ಮ ಕೈಯಿಂದ ಆಗ್ತಾಯಿಲ್ಲ. ಅಂದರೆ ನಮ್ಮ ಈ ಒಂದು ವ್ಯವಸ್ಥೆಗೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ನಮ್ಮ ಪುಣ್ಯಕ್ಕೆ ಅದೃಷ್ಟವಶಾತ್ ಇದಕ್ಕೆಲ್ಲದಕ್ಕೂ ಒಂದು ಚಪ್ರವನ್ನು ಹಾಕಿಸಿದ್ದಾರೆ. ಈ ಕಲ್ಲು ಬಂಡೆಯಿಂದ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಪುಣ್ಯದಿಂದ ಈಗ ಇದು ಶಾಸನ ಉಳ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು. ಇದಿಷ್ಟು ಅಶೋಕನ 2 ಶಾಸನಗಳು 2 ದೊಡ್ಡದಾದ ಬಂಡೆಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನಮಗೆ ಕೊಪ್ಪಳದ ಪಾಲ್ಕಿಗುಂಡಲ್ಲಿರುವಂಥದ್ದು ಹಾಗೂ ಮೊಳಕಾಲ್ಮೂರಿನ ಚಟ್ಟಿಂಗರಾಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥದ್ದು ಶಾಸನಗಳು ಭಾಳಷ್ಟು ಮಹತ್ವ. ಹಾಗೆ ಸನ್ನತಿಯಲ್ಲೂ ಕೂಡ ಅಶೋಕನ ಬಗ್ಗೆ ಸಾಕಷ್ಟು ವಿವರವಾದ ದಾಖಲೆಗಳು ನಮಗೆ ಸಿಗುವಂಥದ್ದು. ಯಾಕಂದರೆ ಅಲ್ಲಿ ಶಾಂತಿ ಸ್ತೂಪವನ್ನು ನೋಡ್ಬೋದು. ಅಶೋಕ ಬಂದೋಗಿರ್ತಕ್ಕಂಥ ಮತ್ತು ಸ್ವತಃ ಆತನ ಮೂರ್ತಿಯನ್ನು ಕೂಡ ನಾವು ನೋಡ್ತಿರ್ಬೋದು. ಭಾಳಷ್ಟು ಮಹತ್ವ ಅನಿಸುತ್ತೆ. ಹಾಗೆ ನಮಗೆ ಇನ್ನೊಂದು ಅಂದರೆ ಮಸ್ಕಿಯ ಅಶೋಕ ಶಾಸನ. ಯಾಕಂದರೆ ಅಶೋಕನಿಗೆ ದೇವನಾಮ ಪ್ರಿಯ ಅನ್ನುವಂಥ ಹೆಸರಿದ್ದಿದ್ದು ಅಂತಂದು ನಮಗೆ ಕಂಡುಬರುವಂಥದ್ದೇ ನಮಗೆ ಮಸ್ಕಿಯ ಶಾಸನ. ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಅಶೋಕ ಕೊನೆಗೆ ಕರ್ನಾಟಕದಲ್ಲೇ ಮಣ್ಣಾದ ಅಂತಂದೇಳ್ಬಿಟ್ಟು ಒಂದು ವಾದ ಇದೆ. ಆದರೂ ಕೂಡ ಅಶೋಕ ಅಂತ ಸಾಮ್ರಾಟನಾಗಿ ಬೌದ್ಧ ಧರ್ಮದ ರೂವಾರಿಯಾಗಿ ಅಷ್ಟೆಲ್ಲ ಒಂದು ಹೆಸರುವಾಸಿ ಅಂತ ಪಡೆದಂಥದ್ದು ಈ ಒಂದು ನಿಟ್ಟೂರು ಶಾಸನ ಕೂಡ ಭಾಳಷ್ಟು ಮಹತ್ವ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಮೀಪದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದು ಇದರ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ಬೇಕಂತ ಕೇಳ್ಕೊತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.